ಅರಣ್ಯ ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಹಾಗೂ ಸಮಾಜ ಸೇವಕರ ಸಹಯೋಗದಲ್ಲಿ ಬಿದಿರು ಕಳ್ಳನ ಬೇಟೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಗಣಿಬೈಲಿನಲ್ಲಿ ಇರುವ ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮದ ಬಿದಿರು ಕಾಡಿನಲ್ಲಿ ಗಾರ್ಡ್ ಮಹಾಬಲೇಶ್ವರ ಮಹೇಕರ ಹಾಗೂ ವಾಚಮನ ಪಾಟೀಲ ಇವರು ಚಂದ್ರಕಾಂತ್ ಮೇದಾರ ಎನ್ನುವ ವ್ಯಕ್ತಿಗೆ ಸಹಕಾರ ನೀಡಿ ನಿರಂತರವಾಗಿ ಸಾವಿರಾರು ಬಿದಿರುಗಳನ್ನು ಅಕ್ರಮವಾಗಿ ಕಳ್ಳತನ ಮಾಡಲಾಗಿದೆ. ಕಡಿಮೆ ಪ್ರಮಾಣದ ಬಿದಿರು ಮರದ ಪಾಸನ್ನ ಪಡೆಯುವುದು, ಅದನ್ನಿಟ್ಟುಕೊಂಡು ಸಾವಿರಾರು ಮರಗಳನ್ನು ಕಡಿದು ಸರ್ಕಾರಕ್ಕೆ ಮೋಸ ಮಾಡಿ ಲೂಟಿ ಮಾಡುತ್ತಿದ್ದರು. ಈ ಕೃತ್ಯವನ್ನು ಸಮಾಜ ಸೇವಕರಾದ ಶಶಿಕಾಂತ್ ನಾಯಕ, ಪಾಂಡುಗುಳಣ್ಣವರ, ಶರದಾ ಹೊನ್ನಾಯಕ ಸೇರಿ ಆರ್ಎಫ್ಒ ಕಡಲೂಕರ ಅವರಿಗೆ ಮಾಹಿತಿ ಕೊಟ್ಟು ಅವರ ಜೊತೆಗೂಡಿ ರಾಜಾರೋಷವಾಗಿ ಚಂದ್ರಕಾಂತ್ ಮೇದಾರ ಬಿದಿರು ಕಳ್ಳತನ ಮಾಡುತ್ತಿರುವಾಗ ಆಕ್ರಮಣ ಮಾಡಿ ಸಾವಿರಾರು ಬಿದಿರು ಮರಗಳ ಒಂದು ಟ್ರ್ಯಾಕ್ಟರ್ ಸಮೇತ ಸೆರೆ ಹಿಡಿದು ಪ್ರಕರಣ ದಾಖಲಿಸಲಾಗಿದೆ. ಮತ್ತು ಈ ಕೃತ್ಯಕ್ಕೆ ಸಹಕರಿಸಿದ ಗಾರ್ಡ್ ಮಹಾಬಲೇಶ್ವರ ಮಹೇಕರ ಅವರನ್ನು ಸ್ಥಳದಲ್ಲಿಯೇ ಮಂಗಳೂರಿನ ರಬ್ಬರ್ ಕಾಡಿಗೆ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಲಾಗಿದೆ. ಅದ್ರಾಗ ಐತೀನಿ ಇಲ್ಲ ನಿಮ್ಗೆ ಗೊತ್ತಾಗ್ತದೆ. ಆಯ್ತು, ನಾನು ಪರ್ಚೇಸ್ ಮಾಡ್ತಿದ್ದೀನಿ. ನಂಬರ್ 1 ಗಾಡಿ ತರಿಸಿದ್ವಿ ಎಲ್ಲ ಜನ ಗಾಡಿ ಇಲ್ಲಿ ಏನು ಮಾತಾಡ್ದಂಗ ನಾವು ಹೇಳಿದಷ್ಟೇ ಕೇಳ್ಬೇಕಷ್ಟೇ. ಗಾಡಿ ತಗೋರಿ ಆಫೀಸ್ ಬಂದ್ರೆ ಪಟ್ ಪಟ್ ನಾ ಏನು ಹೇಳ್ರಿ ನೀವು ನಿಮಗೆ ಅದನ್ನೇ ಹೇಳ್ತಾರೆ. ಗಾಡಿ ಸ್ಪಾಟ್ನಾಗ ಹಿಡಿದಿದ್ದ ಜಾಗ ಗಾಡಿದ್ರ ಅವ್ರು ಹೇಳ್ಬೇಕಲ್ಲ ಸರ್. ಮೂರು ತಿಂಗಳ ಎಲ್ಲಿ ಮಾಡಿದ್ರಿ ನೀವು? ಯಾಕೆ ಮಾಡಂಗಿಲ್ರಿ? ಕಾಯ್ದೆ ಏನು ಕಾಯ್ದೆ ಇದೆ? ಅವ್ರು ಬೈಟ್ ಕೊಡಕ್ಕೆ ಬರೋದಿಲ್ಲ ಅಂತಾರೆ ಸರ್. ಇವತ್ತು ಗಣೇಬಲ್ ಜಂಗಲ್ದಾಗ ರೀ ಚಂದ್ರವನ್ ಅವ್ರ ಕಟಿಂಗ್ ತೊಗೊಂಡಿದ್ರಿ. 1,000 ಏನು 3,000 ತೊಗೊಂಡಿರಿ. ನಮ್ಗೆ 2 ನಂಬರ್ ಗಾಡಿ ತುಂಬ್ಯಾರ. ಏನಾಗಿತ್ತು ಹೇಳಿ ಸರ್? ಏನು ಘಟನೆ ಏನು? ಅಲ್ಲಿ ಅನ್ಕೋಬೋದು ಮಜರ್ ಮಾಡ್ಬೇಕು. ಅದು ಆಮೇಲೆ ಬರ್ತದೆ. ಅದು ನೀವು ಹೇಳ್ದಂಗೆಲ್ಲ ಆಫೀಸ್ ಪ್ರೊಸೀಜರ್ ಅದಾವ. ಅದಕ್ಕೆ ಐತ್ರಿ ಎಲ್ಲದಕ್ಕೂ ಹೆಚ್ಚಿಗೆ ಯಾಕಂದ್ರ ಇವ್ರು ಮೊನ್ನೆ ನನಗೆ ಮಾತಾಡಿದ್ಲು ರೀತಿ ಪರ್ಸನಲ್ ಇತ್ತು. ಪರ್ಸನಲ್ ಪ್ರಶ್ನಲ್ ಮಾತಾಡಿಲ್ಲ. ನೋಡ್ರಿ, ಯಾಕಂದ್ರ ಇವ್ರ ಬಗ್ಗೆ ಮಾತಾಡೇನ್ರಿ ನಾ ಮೊನ್ನೆ. ಆಮೇಲೆ ತಗೋತೀನಿ. ಯಾಕಂದ್ರೆ ಇವ್ರ ಮೇಲೆ ಆಕ್ಷನ್ ತಗೋಬೇಕು. ನೀನ್ ಅವ್ರು ಬಂದಿದ್ರು ಇಲ್ಲಿ 650 ಹೋಗ್ಯಾವ್ರಿ. ಇದ ರೂಟೀಸ್ ಅಂದಾಗ್ರಿ. ಆಫೀಸ್ ಪ್ರೊಸೀಜರ್ ಪ್ರಕಾರ ಆಕ್ಷನ್ ತಗೊಳ್ಳೇಬೇಕು. ನಾವ್ ಒಂದ್ ಗಳ ಹಿಡಿದು ತೋರ್ಸ ಅಂತ ಹೇಳ್ತಾರೆ ಇವ್ರು. ನಾನು ಅವ್ಗೂ ತಗೋತೀನಿ, ನೀವು ತಗೋತೀನಿ, ಎಲ್ಲರಿಗೂ ಆಮೇಲೆ ಬಾಂಬುನು ಬಂದಾಯ್ತು. ಸ್ಲೋ ಅದೇಂದೇ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಅಲ್ಲ, ನಾನು ಸ್ಲೋ ಆಯ್ತು. ನಮ್ಮ ಕೆಲಸ ನಾವು ಏನ್ ಮಾಡ್ಬೇಕು ನಾವು ಮಾಡೇವ್ರಿ. ನಂದು ಆಕ್ಷನ್ ಸ್ಲೋ ಆಯ್ತು. ಆಗೈತ್ರಿ. ಆದ್ರೂ ನಾವು ಈಗ ಯಾಕೆ ತೋರ್ಸಿವ್ ಅಂತ ಆಯ್ತು, ಆಕ್ಷನ್ ಆಗಿತ್ತಿಲ್ಲ. ಅಲ್ಲ ಸರ್, ನಿಮ್ಮನ್ನ ಕರೆದು ಯಾಕೆ ಹೇಳಿವಂದ್ರ ಈ ತರ ಆಗತೈತಿ ಪ್ರತಿ ವರ್ಷ. ಯಾಕಂದ್ರೆ ಆಕ್ಷನ್ ತಗೊಳ್ಳಿ ಅದ್ರ ವಿರುದ್ಧ ಸರ್. ನಿಮ್ ಗಾಲ್ಡೆ ನಾ ವಾಚರ್ ಯಾಕೆ ನನ್ನ ಮೇಲೆ ಸಿಟ್ ಅದಾರ ಅಂದ್ರ 2 ನಂಬರ್ ಕೆಲಸ ಮಾಡ್ತಾರ್ರಿ. ಮಳೆಯಾಗ ಸದ ಕಟಿಂಗ್ ಮಾಡ್ತಾರ. ಅದನ್ನ ನಾನು ನಿಲ್ಲಿಸ್ತೇನ್ರಿ. ಯಾಕೆ ನೀವು ಮಾಡ್ತೀರಿ? ನಾವು ಕಟಿಂಗ್ ಟೈಮ್ ಅದ್ರ ವಿರುದ್ಧ ಆಕ್ಷನ್ ಆಯ್ತು. ಆಯ್ತು ಸರ್, ಕರೆ. ಆದ್ರೂ ನಿಮ್ಗೆ ನಾವು ಹೇಳ್ಬೇಕಾಕೈತ್ರಿ. ಯಾಕಂದ್ರೆ ನಮ್ಮ ತಾಲೂಕಾದಾಗ ನೀವು ರೇಂಜರ್ ಅಂದ್ರೆ ನಾವು ನಿಮ್ಗೆ ಹೇಳಬೇಕಾಕೈತ್ರಿ. ಆಯ್ತು, ನನಗೂ ಅದು ಈಗ ಗೊತ್ತಾಯ್ತು. ರೆಡ್ ಸಿಕ್ತು, ಗಾಡಿ ಆಕ್ಷನ್ ಆಯ್ತು. ಆಯ್ತಲ್ಲ, ಅದ ನೀವು ಒಂದು ಇದನ್ನ ಹೇಳಿದ್ರ ಟೈಮ್ ಆಗ್ಬೇಕಲ್ರ. ಅದಕ್ಕೆಲ್ಲಕ್ಕೂ ಅಲ್ಲ ಸರ್, ಈಗ ಹೇಳ್ಬೇಕು ನೀವು. ಅದ್ರ ಯಾಕಂದ್ರೆ ನಿಮ್ ಮುಂದೆ ನಾವು ಹೇಳ್ಕೊಡ್ತೀವಿ. ಅದ್ರ ಬಗ್ಗೆ ಆಕ್ಷನ್ ತಗೋತಾ ಇದೀವಿ. ಇನ್ನು ಏನ್ ಹೇಳ್ಬೇಕು? ನೀವು ಹೇಳಿದ್ರ ಅವ್ರಿಗೂ ಮೀಡಿಯಾದವ್ರಿಗೆ ಒಂದ್ ಸ್ವಲ್ಪ ಹೇಳಕ್ ಮುಂದ. ಈಗ ಅದ್ರ ಬಗ್ಗೆ ಏನ್ ಕರ್ತವ್ಯ ಲೋಪಾಗಿತ್ತು ಅದ್ರ ಬಗ್ಗೆ ಆಕ್ಷನ್ ತಗೋತಾ ಇದೀವಿ. ಅಲ್ಲಿಗೆ ಅವ್ರ ಪ್ರೊಸೀಜರ್ ಹೆಂಗೈತಿ ಗೊತ್ತಿಲ್ಲ. ಅವ್ರಿಗೆ ಮಾತಾಡಕ್ ಬರೋದಿಲ್ಲ ಅಂದ್ಮೇಲೆ ನಾವು ಇದು ಕೇಳಂಗಿಲ್ಲ. ನೀವು ಏನೈತೆ ಇದು ಏನು ಘಟನೆ ಆಗೈತಿ ಹೇಳ್ರಿ ನಮ್ಮ ಹಿರಿಯ ಅಧಿಕಾರಿಗಳು. ಯಾಕಂದ್ರೆ ಸರ್ ಅವರು ನಿಮ್ ಗಾಡಿ ಇಲ್ಲೇ ನಿಂತು ನಿನ್ನ ಕೆಲಸ ಮಾಡಕತ್ತೇನ್ರಿ. ಆಯ್ತು ರೀ, ಈಗ ನಾನೀಗ ಅದನ್ನ ಈಗ ರೆಡ್ ಅಣ್ಣೆ ಸಿಕ್ಕಾಯ್ತು, ಎಲ್ಲ ಆಯ್ತು, ಮಾಡಾಯ್ತು, ಆಕ್ಷನ್ ತಗೊಂಡಾಗ್ತೀನಿ. ಮತ್ತೆ ಪ್ರೊಸೀಜರ್ ಮಾಡಾಗ್ತೇನಲ್ಲ ನಾನೀಗ. ಮಾಡ್ರಿ ಸರ್. ಯಾಕಂದ್ರೆ ಇದು ಅದಕ್ಕಿಂತ ಮೊದಲ ಅಲ್ಲೇ ಆಗೈತೆ ಮೇಲಿನ ಅಧಿಕಾರಿಗಳಿಂದ. ಹಾಂ ಸರ್, ನಾ ಇನ್ನು ಇವೆಲ್ಲ ಪ್ರೊಸೀಜರ್ನ ಹಚ್ಚಿ ಕಳಿಸ್ಬೇಕು. ಅದಕ್ಕಿಂತ ಮೊದಲ ಅಲ್ಲಿ ನಿಮ್ಮ ಮೆಸೇಜ್ ಹೋಗೈತಿ, ಆಕ್ಷನ್ ತೊಗೊಂಬಿಟ್ಟಾರೆ. ಈಗ ಆರ್ಡ್ರ್ ಬರ್ತೀವಿ ವಾಟ್ಸಪ್. ವರದಿ ಖಾನಾಪುರ. ವರದಿಗಾರ ನಾಗಪ್ಪ ಡುಮಳ್ಳಿ.